ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಓ ಪಾಂಡು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆನು ತಂದೆ ವಿಠಲ ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ ವಾಸುದೇವ ಆಕಾಶಭೂಮಿಗಳ ಅಳೆದಂತಮ ಕಾಳಿಂಗನ ಚಿರದೆ ಕುಣಿದಾಡಿದ ಪಾದ ಆಕಾಶಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಚಿರದೆ ಕುಣಿದಾಡಿದ ಪಾದ ಪಾಪವನ್ನು ತುಳಿದಂತ ಸರಸ್ವತಿಗೆ ಸನ್ನಿಧಿದಂತ ಪಾಪವನ್ನು ತೊಳೆದಂತ ಸುರಸತಿ ಸನ್ನಿಧಿದಂತ ಪಾವನ ಶ್ರೀಪಾದಂ ನಂಬಿದೆನಯ್ಯ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ನಿನ್ನೆ ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆನು ತಂದೆ ವಿಠಲ ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ. ನಿಮ್ಮನ್ನು ನೋಡುತ್ತಿದ್ದರೆ ನೀವು ಶಕ್ತಿಶಾಲಿಗಳಂತೆ ಕಾಣುತ್ತಿರುವಿರಿ. ಏನಾದರೂ ಮಾಡಿ ನಮ್ಮ ಪಾರ್ಥನನ್ನು ರಕ್ಷಿಸಿ. ಗುರುಗಳೇ, ಶಿಷ್ಯ ಪಾಪ ಬಹಳವಾಗಿ ಬೇಡಿಕೊಳ್ಳುತ್ತಿರುವರು. ಹೇಗಾದರೂ ಅವರಿಗೆ ಸ್ವಲ್ಪ ಸಹಾಯ ಮಾಡುವುದು ಉತ್ತಮವಲ್ಲವೇ? ಆಗಲಿ, ಸ್ವಲ್ಪ ತಾಳು. ಸ್ವಾಮಿ, ಇದು ತಾವಾಗಿ ತಂದುಕೊಂಡಿರುವ ಕಷ್ಟವು ತಮ್ಮ ಕುಲದೈವವನ್ನು ಪ್ರಾರ್ಥಿಸಬಾರದೆ? ಓ ಪಾರ್ಥ, ಬೇಗನೆ ಹೊರಡುವೆಯೋ ಅಥವಾ ಸೆಳೆದುಕೊಂಡು ಹೋಗಲು? ಧರ್ಮರಾಜ, ನೀನು ಧರ್ಮವನ್ನು ನಿರ್ಲಕ್ಷಿಸಿದವನು. ಇಂತಹ ಧರ್ಮದ್ರೋಹಿಯಾದ ನಿನಗೆ ತಮ್ಮನಾದದ್ದು ಬಹಳ ಅನ್ಯಾಯವಾಯಿತು. ಈತನನ್ನು ನನ್ನ ವಶಕ್ಕೆ ಒಪ್ಪಿಸಿ ನನ್ನೊಡನೆ ಕಳಿಸಿಕೊಡು. ಈ ಚರ್ಚೆ, ಈ ಗೋಳನ್ನು ನಾನು ಕೇಳಲಾರೆನು. ಮಕ್ಕಳು ಹಸುವಿನಿಂದ ಕಂಗಟ್ಟಿ ಅಳುತ್ತಿವೆ. ಅದಕ್ಕೆ ನಾನು ಯಾವ ಪ್ರತ್ಯುತ್ತರ ಹೇಳಲಿ? ಇಲ್ಲೇ ತಂಗಿ, ಈ ವಿಷಯದಲ್ಲಿ ಧರ್ಮಪಾಶಬದ್ಧರಾದ ನಾನು ನಿನಗೆ ಅನ್ಯಾಯವನ್ನು ದೋಷವನ್ನು ಆರೋಪಿಸಲಾರನು. ಈ ವಿಚಾರ ಆಲೋಚಿಸಲು ಸ್ವಲ್ಪ ಅವಕಾಶ ಕೊಡು. ಪೂಜ್ಯರೇ, ಹೀಗೆ ಯಾವ ರೀತಿ ನಡೆಯಬೇಕು ಎಂಬುದನ್ನು ಧರ್ಮ ಸೂಚನೆ ಅರಿತು ನನಗೆ ಅಪ್ಪಣೆ ಕೊಡಿಸಬೇಕಾಗಿ ಬೇಡವೇನು? ಧರ್ಮಪುತ್ರ, ಇದಕ್ಕೆ ಉತ್ತರವನ್ನು ಹೇಳಲು ಅಸಾಧ್ಯವಾಗಿದೆ. ಆದರೂ ಈಕೆಯ ಮಕ್ಕಳು ಅರಮನೆಯಲ್ಲಿಯೇ ಇರಲಿ. ಇಷ್ಟಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನಿಮ್ಮನ್ನು ನೋಡಲು ಬರುವೆನೆಂಬುದಾಗಿ ನನ್ನೊಡನೆ ಹೇಳಿರುವನು. ಆತನು ಬಂದ ನಂತರ ಧರ್ಮವನ್ನರಿತು ನಿಷ್ಪಕ್ಷಪಾತವಾಗಿ ನಡೆಸುವನು. ಎಲೆ ತರುಣಿ, ನಿನಗೂ ನಿನ್ನ ಮಕ್ಕಳಿಗೂ ಅರಮನೆಯಲ್ಲಿ ಸತ್ಕಾರಗಳು ನಡೆಯುವು. ನೀನು ಕೃಷ್ಣ ಪರಮಾತ್ಮನು ಬರುವವರೆಗೂ ಇಲ್ಲಿಯೇ ಇರು. ಅರಮನೆಗೆ ಬಂದ ನೀನು ಈ ನಿನ್ನ ಗಂಡನ ಮನೆಯ ಸಾಮ್ರಾಜ್ಯ ವೈಭವವೆಲ್ಲವನ್ನು ನೋಡಿಕೊಂಡು ಅವರಿಗೆ ನಿನ್ನ ಮಕ್ಕಳ ದರ್ಶನವನ್ನು ಕೊಟ್ಟು ಅವರನ್ನು ಆನಂದಗೊಳಿಸು. ಆನಂತರ ನಿನ್ನ ಇಷ್ಟ ಬಂದಂತೆ ಮಾಡುವೆ. ಪೂಜ್ಯರೇ, ಅತ್ಯುತ್ತಮವಾದ ಆಲೋಚನೆಯನ್ನು ಹೇಳಿದಿರಿ. ನ್ಯಾಯ. ಬಂಧು ಬಳಗವೆಲ್ಲವೂ ಪಾರ್ಥ ಮಹಾರಾಜರ ರಾಣಿಯವರನ್ನು ಮತ್ತು ಮಕ್ಕಳನ್ನು ನೋಡಿ ಆನಂದ ಪಡಬೇಡವೇ? ನಾರದರು ಸಂಸಾರಿಗಳಲ್ಲದಿದ್ದರು ಲೌಕಿಕ ತತ್ವಗಳನ್ನದೆಷ್ಟು ಚೆನ್ನಾಗಿ ಬಲ್ಲರು ನೋಡಿದಿರಾ? ಪೂಜ್ಯರ ಅಪ್ಪಣೆ ನಡೆಯುವುದು ನಿನಗೆ ಶ್ರೇಷ್ಠರು. ದ್ರೌಪದಿ, ಇವರನ್ನು ಹಂತಾಪುರ ಕರೆದುಕೊಂಡು ಹೋಗು.